ಯಾಕೆ ಸರ್, ಏನಾಯಿತು? ನಾನೇನಾದರೂ ತಪ್ಪು ಮಾಡಿದ್ನಾ? ಮತ್ತೆ ಯಾಕೆ ನೀವು ಬೇಡ ಅಂತಿದ್ದೀರಾ? ಅರ್ಥ ಆಯಿತು. ನನ್ನಂಥ ಈ ಕುರುಡನ ಸ್ಥಿತಿ ನೋಡಿ, ನನ್ನ ಈ ಆಕಾರ ವಿಕಾರ ನೋಡಿ ಬೇಡ ಅಂತಿದ್ದೀರಲ್ಲ. ಆದರೆ ಸರ್, ಒಬ್ಬ ಕಲಾವಿದನಿಗೆ ಇವೆಲ್ಲ ಮುಖ್ಯನಾ? ಒಬ್ಬ ಕಲಾವಿದನಿಗೆ ಅವನ ಕಲೆ ಅಂದರೆ ಅವನಿಗೆ ಪ್ರಪಂಚ. ನಾನೆಂದು ಈ ಪ್ರಪಂಚವನ್ನು ನನ್ನ ಕಣ್ಣಾರೆ ನೋಡಿಲ್ಲ. ಆದರೆ ಇಲ್ಲಿರೋ ಪ್ರತಿಯೊಂದು ಭಾವನೆಗಳನ್ನು ಅನುಭವಿಸಿದ್ದೀನಿ. ಇಲ್ಲಿರೋ ಪ್ರೀತಿ, ಪ್ರೇಮ, ಅಸೂಯೆ, ನೋವು, ನಲಿವು, ಸಿಟ್ಟು ಇವೆಲ್ಲವನ್ನು ನನ್ನ ಹಾಡಿನ ಮುಖಾಂತರನೇ ವ್ಯಕ್ತಪಡಿಸಲು ಪ್ರಯತ್ನ ಪಟ್ಟಿದ್ದೀನಿ. ಸರ್, ಒಬ್ಬ ಕಲಾವಿದ ಕಲೆಯಲ್ಲಿ ಶ್ರೀಮಂತನಾಗಿರಬಹುದು, ಆದರೆ ಅವನಿಗೆ ಒಂದು ಗುರುತು ಸಿಗುವವರೆಗೂ ಅವನು ಆರ್ಥಿಕವಾಗಿ ಬಡವನಾಗೇ ಇರ್ತಾನೆ. ನಾನು ಕೂಡ ನನ್ನ ಹೊಟ್ಟೆ ಪಾಡಿಗೋಸ್ಕರ ನಿಮ್ಮ ಹತ್ರ ಕೆಲಸ ಕೇಳೋಣ ಅಂತ ಬಂದಿದ್ದೆ. ಆದರೆ ನೀವು ಬೇಡ ಅಂದು ನನ್ನ ಈ ಸ್ಥಿತಿ ನೋಡಿ ನನ್ನ ಕಲೆಗೆ ಅವಮಾನ ಮಾಡ್ತಿದ್ದೀರಾ ಸರ್? ಸರಿ ಸರ್, ನಾನು ಬರ್ತೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಡಲಿಕ್ಕೆ ತುಂಬ ಧನ್ಯವಾದಗಳು.